ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮತ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಜಿಜ್ಞಾಸಾವೋ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಗುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಕಾರೋಂ ಜನ್ಮಪಿ ಚಾಹಮೇವ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾವೋ. ನಮ್ಮ ಬ್ರಹ್ಮಣ ಅದಾಯ್ತು. ಸಮೀಪೆ ಸಹಭೋಗಸ್ಯ ಅದೆಲ್ಲ ಆಯ್ತಲ್ಲ. ಅಂತಸ್ಥತ್ವಾಧಿಕರಣ ಅದಾಗಿದೆ. ಯಥೋ ಭೂತಾನಿ ಜಾಯಂತೆ ಇತ್ಯಾದಿ ಲಕ್ಷಣ ಸ್ವಯಂ. ಅದಕ್ಕಿಂತ ಸ್ವಲ್ಪ ಎಂದಿರ್ಬೇಕಾ. ನವದೇದ್ ಬ್ರಹ್ಮನ ಕಥಂ ಮಾಯಾವಿ. ಅದಾಯ್ತು, ಭಾರಿ ರಾಟ್ ಆಯ್ತು. ವಚನಾದೇವ ವಾಗ್ಬ್ರಹ್ಮ ಸೃಷ್ಟಿಸ್ಥಿತ್ಯಾದಿ ಕಾರಣಂ ತಚ್ಚ ವಾಧೂಲ ಶಾಖಾಯಾಮ್ ಅಷ್ಟರೂಪಮುದಾಹೃತಂ. ಆಮೇಲೆ ವಿಜ್ಞಾನ ಆನಂದ ಸಹಿತಂ ಪೃಥಕ್ ಸೃಷ್ಟ್ಯಾದಿ ಲಕ್ಷಣೈಃ ಆವಾಪಾತಾಯ್ತು. ಆವಾಪೋದ್ವಾಪತ ಶಾಖಾ ಯತ ಆಹೋ ಪರಂ ಪದಂ. ಯಥೋ ಭೂತಾನಿ ಜಾಯಂತೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಯತ್ ಪ್ರಯಂತವಿ ಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಅದಿಷ್ಟು ಹೇಳಕ್ಕಿಷ್ಟು ಹೇಳಿದ. ಇತ್ಯಾದ್ಯೈಃ ಲಕ್ಷಣೈಃ ಸ್ವಯಂ ಲಕ್ಷಿತಂ ಗುರುಣ ಪಶ್ಚಾತ್ ತಪಸೈವ ಅಪರೋಕ್ಷತಃ ಇತ್ಯಾದಿ ಹೇಳಿದಾಗ ಅವ್ರು ಏನು ಮಾಡಿದರು? ಗುರುಗಳು ಇಷ್ಟು ಹೇಳಿದರು. ವರುಣ ಅವ್ರ ಮುಂದೆ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಅವ್ರು ಹೇಳಿದ್ದು ಸಾಕ್ಷಾತ್ಕಾರ ಮಾಡಿ ಎಲ್ಲ ಒಂದೇ ರೀತಿಯಾಗಿದೆ. ಇವ್ರ ಪ್ರಕಾರ ಹೇಳೋದೇ ಒಂದು, ಸಾಕ್ಷಾತ್ಕಾರ ಆಗೋದೇ ಒಂದು. ಶಾಸ್ತ್ರಗಳೆಲ್ಲ ಹೇಳೋದೇ ಬೇರೆ, ಇವ್ರು ಹೇಳೋ ಸಾಕ್ಷಾತ್ಕಾರನೇ ಬೇರೆ. ಆದ್ದರಿಂದ ಒಂದಕ್ಕೊಂದು ಟ್ಯಾಲಿ ಆಗೋದೇ ಇಲ್ಲ. ದೃಷ್ಟ್ವಾ ಏಕಸ್ವರೂಪಂತು ಸಮಸ್ತೋಕ್ತಾನುದರ್ಶನಂ ಇಚ್ಛತಾ ಆಜ್ಞಾಂ ಗುರೋಃ ಪ್ರಾಪ್ಯ ತಪಸೈವ ಅಪರೋಕ್ಷಿತಂ. ದೃಷ್ಟ್ವಾ ಏಕೈಕ ಸ್ವರೂಪಂ, ಒಂದೊಂದನ್ನು ಹಿಡಿದ ಅಂತ ಅರ್ಥ ಮಾಡ್ಕೋತ ಹೋದ ಹಾಗೇನೆ. ಸಮಸ್ತೋಕ್ತ ಅನುದರ್ಶನಂ, ಹೇಳಿದ ಎಲ್ಲವನ್ನೂ ಕೂಡ ಮತ್ತೆ ಮತ್ತೆ ಕಂಡ್ರು. ಆಮೇಲೆ ಇಚ್ಛತಾ ಆಜ್ಞಾಂ ಗುರೋಃ ಪ್ರಾಪ್ಯ ತಪಸೈವ ಅಪರೋಕ್ಷಿತಂ. ಗುರುಗಳ ಅಪ್ಪಣೆಯನ್ನು ಪಡೆದು ಮುಂದೆ ತಪಸ್ಸನ್ನು ಮಾಡಿ ಅಪರೋಕ್ಷವನ್ನು ಬಂದಿದ್ರು. ಯಾರೋ ಭೃಗುಮುನಿಗಳು. ಅಬ್ರಹ್ಮ ಇತ್ಯೇವ ಅಬ್ರಹ್ಮೇತ್ಯೇವ ವದತಾಂ ಶ್ರುತಹಾನಿ ಅಶ್ರುತಗ್ರಹೌ ಸಾಕ್ಷಾಲ್ ಲಕ್ಷಣತಾಂ ಪ್ರಾಪ್ತೋ ವಿತಿಲಜ್ಜಾ ತದುಕ್ತಿಮತ್. ಅದು ಆಗಿತ್ತು. ಅಲ್ಲಿ ಅಬ್ರಹ್ಮ, ಯಾವುದು ಬ್ರಹ್ಮ ಅಲ್ಲೇ ಅಲ್ಲ ಅಂತ ಹೇಳ್ತೀರಲ್ಲ, ಅದು ಶ್ರುತಹಾನಿ ಅಶ್ರುತಗ್ರಹ. ಅಶ್ರುತಗ್ರಹ ಅಂದರೆ ಇಲ್ಲದೆ ಇರೋ ಪದ ಸೇರಿಸ್ಕೊಡೋದು, ಇರೋ ಪದ ಬಿಡೋದು. ಸಮೀಪೆ ಸಹಭೋಗಾಯ ಸಹಭೋಗಸ್ಯ ಮುಕ್ತಿತ್ವೇನ ಮುಕ್ತಿತೋ ಅಸಕೃತ ಭೇದೋ ಜೀವೇಶಯೋರ್ಮಿಥ್ಯಾ ಇತ್ಯೇವ ಮಿಥ್ಯಾ ಸ್ವಯಂ ಭವೇ. ಸಮೀಪೆ ಸಹಭೋಗಸ್ಯ ಮುಕ್ತಿತ್ವೇನ ಮುಕ್ತಿತೋ ಅಸಕೃತ. ಸಮೀಪೆ ಸಹಭೋಗಸ್ಯ ಸಹಭೋಗ ಸೋಷ್ಟ್ಯತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ ಅಂತ ಹೇಳಿದ್ದಾರೆ. ಅದೆಲ್ಲ ವಿಷಯವಾಕ್ಯಗಳು ಗೊತ್ತಿರಬೇಕು. ಸಮೀಪೆ ಸಹಭೋಗಸ್ಯ, ಈ ಸಹಭೋಗ ಅದು ಈ ಸಹಭೋಗ ಅಲ್ಲ. ಯಾವ ಸಹಭೋಗ? ಹನುಮಂತ ದೇವರಿಗೆ ಕೊಟ್ಟ ಸಹಭೋಗ ಅಲ್ಲ ಇದು. ಬ್ರಹ್ಮಣ ಸಹಭೋಗ, ಜೊತೆಗಿದ್ದು ಸುಖ ಪಡೋದ ಹೊರತು ಆ ರೀತಿ ಸರ್ವಭೋಗ ಅಂತ ಹೇಳಿದರೆ ಯಾವುದನ್ನು ಕೊಂಡೂ ಕೊಡ್ತಾರೆ. ಅದು ಭಾರಿ ವಿಶೇಷ. ಮಾಡಿದ ಯಾರಿಗೆಲ್ಲ ಸ್ಪೆಷಲ್ಲ ಬಿಡಿಸ್ತಾರೆ, ಬಂದು ಉಳಿದವರಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕಳಿಸ್ಬಿಡ್ತಾರೆ. ಊಟ ಆಗಿರ್ಬೋದು, ಆದರೆ ಎಲ್ಲ ವಿಧವಾದ ಪದಾರ್ಥ ಸಿಗೋದಿಲ್ಲ. ಇಲ್ಲಿ ಆ ರೀತಿಯಲ್ಲಿ ಸಹಭೋಗ, ಏನೇನು ಕಾಮನೆಗಳಿರಲಿಕ್ಕೆ ಸಾಧ್ಯ ಇದೆ ಯೋಗ್ಯವಾದ ಅದೆಲ್ಲವನ್ನು ಬಂದು, ಯಾಕೆ ಸರ್ವಾಂಗ ಸಾಯುಜ್ಯ ಅವರಿಗೆ. ಆದ್ದರಿಂದ ವಿಶಿಷ್ಟ ಅದು ಸರ್ವಾಂಗ ಸಾಯುಜ್ಯ ಅಂದರೂ ಒಂದೇ, ಸಹಭೋಗ ಅಂದರೂ ಒಂದೇ. ಸಾರ್ಷ್ಟ್ಯತೆ ಇನ್ನೊಂದು ಹೆಸರು, ಸಾರ್ಷ್ಟ್ಯ ಮುಕ್ತಿ. ಸಾಮಾನ್ಯ 4 ಅದಕ್ಕೆ ಹೇಳ್ತಾರೆ, ಉಳಿದವರು ಸಿಗೋದಿಲ್ಲ 4. ಇವುಗಳಿಗೆ ಸ್ಪೆಷಲ್ ಅದು ಸಾರ್ಷ್ಟ್ಯ. ಆದ್ದರಿಂದ ಅದು 5ನೇ, ಅದೇ ಸಹಭೋಗ. ಸಹಭೋಗಸ್ಯ
ಮುಕ್ತಿತ್ವೇನ ಮುಕ್ತಿತಃ ಅಸಕೃತ್. ಅಸಕೃತ್ ಒಂದ್ಸರ್ತಿ ಅಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಸಹ ಭೋಗವೇ ಮುಕ್ತಿ, ಜೊತೆಗಿದ್ದೇ ಸುಖ ಅನುಭವಿಸಿದ ಹೊರತು ಒಂದಾಗೋದಂತ ಹೇಳಲಿಲ್ಲ. ಬ್ರಹ್ಮೈಕ್ಯವಾಗಲಿ ಬ್ರಹ್ಮ ಸಾಮ್ಯವಾಗಲಿ ಮುಕ್ತಿ ಅಂತ ಕರೆದೇ ಇಲ್ಲ. ಭೇದೋ ವೇಷಯೋರ್ ಮಿಥ್ಯಾ ಇತ್ತೇವ ಮಿಥ್ಯಾ ಸ್ವಯಂ ಭವೆ. ಒಂದು ಬಸ್ಸಲ್ಲಿ ಕೂತ್ಕೊಂಡು ಬೇರೆ ಊರಿಗೆ ಹೋದವನು ಡ್ರೈವರ್ ಆಗಿಬಿಡ್ತಾನ? ಊರು ಬಿಡ್ತಾರೆ ಹೊರತು ಡ್ರೈವರ್ ಗೀವರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ 3 ತಾಸು ಹೋಗಲಿ, ದಿವಸ ಓಡಾಡಲೇಬೇಕಾದ್ರೆ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ ಇರಬಹುದು. ಎಷ್ಟು ವರ್ಷ ಅಪ್ ಆ್ಯಂಡ್ ಡೌನ್ ಮಾಡಿದ್ರು ಕೂಡ ಏನಾಗೋದಿಲ್ಲ, ಅವನು ಡ್ರೈವರ್ ಪ್ಯಾಸೆಂಜರ್ ಆಗಿರ್ತಾನೆ ಹೊರತು ಬೇರೆ ಅಲ್ಲ. ಭೇದೋ ಜೀವೆ, ಒಬ್ಬ ಪ್ರಯಾಣ ಮಾಡೋದು ಪ್ಯಾಸೆಂಜರೇ ಗುರಿ ಮುಟ್ಲಿಕ್ಕೆ ಹೊರತು ಡ್ರೈವರ್ ಆಗಲಿಕ್ಕೆ ಅಲ್ಲೇ ಅಲ್ಲ. ಆ ಗುರಿನೇ ಅವನಿಗಿಲ್ಲ ಫಸ್ಟ್ ಆಫ್ ಆಲ್. ಭೇದೋ ಜೀವೇಶಯೋರ್ ಮಿಥ್ಯಾ ಇತ್ತೇವ ಮಿಥ್ಯಾ ಸ್ವಯಂ ಭವೇ. ಬ್ರಹ್ಮ ಅದೇ ಬ್ರಹ್ಮನೋ ಅಂತ ಪ್ರಶ್ನೆ. ಈಗ ಅದೇ ಬ್ರಹ್ಮ ಆಗ್ತಾನೆ ಅಂತ ಕೇಳಿದರೆ ನೀನಾಗಿರೋದ್ರಿಂದ ಅದೇ ಬ್ರಹ್ಮ ಆಗ್ತಾನೆ ಅಂದರೆ ತಾನು ಅಸ್ತಿತ್ವನೇ ಕಳ್ಕೊಂಡು ಬಿಟ್ಟಾಗಾಯ್ತು, ಅಸ್ತಿತ್ವನೇ ಹೊರಟೋಯ್ತು ಅವಳಿಗೆ. ಇಲ್ಲ, ಆ ಬ್ರಹ್ಮನೇ ತಾನಾಗಿದ್ದ ಅಂಥೇಳಿ ಇಷ್ಟೊಂದು ದುಃಖ ಪಟ್ಟಿದ್ದು ಯಾರಾಗಿದ್ದರೆ ಬ್ರಹ್ಮನಾಗೇನು ಉಪಯೋಗ? ಈ ಬ್ರಹ್ಮನಾಗಿದ್ದು ದುಃಖ ಪಡೋದಾದರೆ ಬ್ರಹ್ಮಕ್ಕೆ ಬಂದರೂ ಇದೇ ಹಣೆ ಬರಣೆ. ಅರ್ಥ ಆಯ್ತಾ? ಈಗ ಬೇರೆ ದೇಶಕ್ಕೆ ಹೋದ ಮಾತ್ರ ಹಸಿವು ಬಾಯಾರಿಕೆಯನ್ನು ಚೇಂಜ್ ಆಗಲ್ಲವಲ್ಲ, ಅವು ಇದ್ದಿದ್ದೆ. ಆದಷ್ಟು ಇದೇ ಹಾಗೆ ರಿಲೀಸ್ ಆಗುತ್ತೆ. ಇದು ಅವನೇನು ತಪ್ಪು ಬೇರೆ ತಿಳ್ಕೊಂಡು ಇನ್ನೊಂದು ಆಗೋದಾದ್ರೆ ಇದು ಡೇಂಜರ್. ಅದು ನಮ್ಮ ವ್ಯಕ್ತಿತ್ವನೇ ಹೋಗಿಬಿಡುತ್ತಲ್ಲ, ಅಸ್ತಿತ್ವನೇ ಬದಲಾಗಿಬಿಟ್ರೆ ಅದನ್ನ ಯಾಕೆ ಹೊಂದಬೇಕಲ್ಲ? ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಆಗ ನಮಗೆ ಅಥವಾ ಅದಂತ ದೋಷ ದುಷ್ಟಂಚ ಹೇಯಂ ಭಾತುಂ ಯೋಗ್ಯಂ ಹೇಯಂ ಮಾಯಾಮತಂ ಶುಭೈಹಿ ಅಂತ ಹೇಳಿದ್ದಾರೆ. ಸಮೀಪೆ ಸಹಭೋಗಸ್ಯ ಮುಕ್ತಿತ್ವೇ. ಅವ್ರು ಯಾರು ಹೇಳಿದ್ದಾರೆ ಪ್ರಶ್ನೆ ಅಲ್ಲ ಇದು. ಈ ಕಾನ್ಸೆಪ್ಟನ್ನು ಖಂಡನೆ ಮಾಡ್ತಿದ್ದಾರೆ. ನಮ್ಮನ್ನು ಬೇರೆ ತಿಳ್ಕೊಳ್ಳೋ ಕಾರಣ ಇಲ್ಲ. ಈ ರೀತಿ ಮಾಡಿದರೆ ತಪ್ಪೇ, ಗೊತ್ತಾಯ್ತಾ? ಆ ತಪ್ಪನ್ನು ಯಾರೇ ಮಾಡಿದರೂ ತಪ್ಪೇ. ಆದ್ದರಿಂದ ಅವರಿವ್ರನ್ನೊಂದು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಅವ್ರು ತಿಳ್ಕೊಂಡ್ರೆ ಅವರು ಹೇಳಿದ್ದಾರೆ ಅಂತ ಅರ್ಥ. ಯಾರನ್ನು ತಿಳ್ಕೊತಾರೋ ಅವ್ರು ಹೇಳಿದ್ದಾರೆ, ಅದು ಅವ್ರಿಗೆ ಅಪ್ಲೈ ಆಗಿದೆ, ಬೇಸರ ಆಗುತ್ತೆ ಅಂತ ಅರ್ಥ. ಏತೇನ ಬಯಟ, ಇಲ್ಲೆಲ್ಲರೂ ಹೆಸರು ಹೇಳಲೇ ಇಲ್ಲ ಅವರು. ಮಾಯಾವಾದಿ ಎಂಬುದು ಕಾನ್ಸೆಪ್ಟ್. ಅದು ಮತ ನಿರಾಕರಣೆ ಮಾಡ್ತಾ ಇದ್ದಾರೆ ಹೊರತು ವ್ಯಕ್ತಿ ದೂಷಣೆ ಮಾಡಕ್ಕೆ ಹೊರಟಿಲ್ಲ. ಏತೇನ ಮಯಟಶ್ಚೈವ ದ್ವೈವಿಧ್ಯೇನ ಅರ್ಥಕಲ್ಪನಾ. ಮುಂದೆ ಸಮೀಪೆ ಸಹಭೋಗಸ್ಯ ಮುಕ್ತಿತ್ವೇನ ಮುಕ್ತಿತ್ವ ಅಸಕೃತ ಆವೃತ್ತಿ ಅಸಕೃತ ಉಪದೇಶ ಅಂತಿದ್ದಾಗೆ ಅಸಕೃತ್ ಹೇಳಿದ್ದಾರೆ. ಅದನ್ನು ತಿಳ್ಕೊಬೇಕೀಗ. ಆವೃತ್ತಿ ಅಲ್ಲಿ ಒಂದೇ ಅಲ್ಲ, ಏನು ಹೇಳ್ತಾರೆ ಶಾಸ್ತ್ರ ಅಸಕೃತ್ತೇ ಹೇಳಿರ್ತಾರೆ. ಸಾಮಾನ್ಯವಾಗಿ ಅಸಕೃತ್ ಯಾತಕ್ಕೆ ಮಾಡ್ತಾರೆ ಅಂದರೆ ಗಟ್ಟಿಯಾಗಲಿ. ಆದ್ದರಿಂದ ಒಂದು ಸರ್ತಿ ಅದು ಅಸಕೃತ್. ಅಲ್ಲಿ ಶ್ರವಣಮಾರಾದಿಗಳು ಮತ್ತೆ ಮತ್ತೆ ಮಾಡಬೇಕು ಅಂತ ಅದು ಅಸಕೃತ್. ಇಲ್ಲಿ ಅವ್ರು ಏನು ಉಪದೇಶ ಮಾಡಿದ್ದಾರೋ ಒಂದು ಕಡೆ ಮಾಡಿ ನೀವು ಹೇಳಿದ್ದು ಎಲ್ಲೂ ಹೇಳೇ ಇಲ್ಲ. ಅಲ್ಲಿ ನೀವು ಹೇಳೋ 5 ಶ್ಲೋಕದಲ್ಲೂ ನೇರ ಹೇಳೇ ಇಲ್ಲ. ನಾವೇ ಬರೀ ಹೇಳ್ತಾನೆ ಇದ್ದಾರೆ. ಅದರಿಂದಾಗಿ ಯಾವ್ದು ದೊಡ್ಡದಾಯ್ತು ಇದು? ಜಾಸ್ತಿ ಹೇಳಿ ಪುನಃ ಒತ್ತಿ ಹೇಳಿದ್ದು ಬಹಳ ತಾತ್ಪರ್ಯ ಇದೆ ಅಂತ. ಅಭ್ಯಾಸ ಆವೃತ್ತಿ ಅಂದಿರುವಂತೆ ಅಭ್ಯಾಸ ಅಂದರು ಒಂದು ಸ್ವಯಂ ಭವೇತ್. ಏತೇನ ಮಯಟಶ್ಚೈವ ದ್ವೈವಿಧ್ಯೇನ ಅರ್ಥಕಲ್ಪನಾತ್ ತದನ್ನೇಷಾಂ ಮತಮಪಿ ಸತ್ಸಂಸತ್ಸು ನ ಶೋಭತೆ. ಅದಕ್ಕೆ ಏತೇನ ಮಯಟಶ್ಚೈವ, ಅನ್ನಮಯ ಜ್ಞಾನಮಯ ಎಲ್ಲ ಇದೆ. ಆನಂದಮಯಕ್ಕೆ ಮಾತ್ರ ಬೇರೆ ಅರ್ಥ ಯಾಕೆ ಮಾಡ್ತೀರಿ? ದ್ವೈವಿಧ್ಯೇನ ಅರ್ಥಕಲ್ಪನಾ, ಒಂದಕ್ಕೆ ಅದೇ ಅಂತ ಹೇಳೋದು, ಇನ್ನೊಂದಕ್ಕೆ ಅಲ್ಲ ಅಂತ ಹೇಳೋದು ತಪ್ಪಾಗ್ಲಿಲ್ವಾಗಿದ್ರೆ. ಅಂದರೆ 5 ಭಗವದ್ ರೂಪ ಅಲ್ಲ ಅಂತಾರೆ. ಯಾವ ಜೀವರು ಭಗವಂತನಲ್ಲ ಹೌದು ಅಂತಾರೆ. ಅರ್ಥ ಆಯ್ತಲ್ಲ? ಯಾವ ಜೀವರು ಭಗವಂತನಲ್ಲ, ಅವನು ಅನಂತ ಜೀವರು ಬ್ರಹ್ಮ ಅಂದರೆ 5 ಒಪ್ಲಕ್ಕೆ ತಯಾರಿಲ್ಲ. ಅಲ್ಲಿ ಭೇದ ಇದೆ. ಅದೇ ಹೇಳ್ತಿರೋದಲ್ಲ, ಬೇರೆ ಅವೆಲ್ಲ ಪದಾರ್ಥಗಳು. ಬೇರೆ ಪದಾರ್ಥ ಸುಳ್ಳು ಅಂತ ಅರ್ಥ. ಬ್ರಹ್ಮನ ಬಿಟ್ಟು ಉಳಿದೆಲ್ಲ ಏನು ಮಿಥ್ಯ. ಇತಿ ನಭಾಸತೆ ತದನ್ನೇಷಾಂ ಮತಮಪಿ ಸತ್ಸಂಸತ್ಸು ನಭಾಸತೆ. ಆದ್ದರಿಂದ ಈ ರೀತಿ ಏನೇನು ಅರ್ಥ ಬಿಡದೆ ಬೇರೆ ಹೇಳ್ತಾ ಅನ್ಯೇಷಾಂ ಅಂದ್ರೇನು? ಅನ್ನಮಯಾದೀನಾಮ್ ಅಂತ. ಅವಾಗ ಬ್ರಹ್ಮತ್ವ ಹೇಳ್ದೆ ಹೋಗಿಬಿಟ್ರೆ ಸಂಸತ್ ಅಂದ್ರೇನು? ಸಭೆ. ಸತ್ಸಂಸತ್ತು ಸತ್ಸಭೆಗಳಲ್ಲಿ ಶೋಭಿಸೋದಿಲ್ಲ. ಸತ್ಸಭೆಗಳಲ್ಲಿ ಶೋಭಿಸೋದಿಲ್ಲ ಅಂದರೆ ದುಸ್ಸಭೆಗಳಲ್ಲಿ ಶೋಭಿಸ್ಬೋದು. ಗೊತ್ತಾಯ್ತು? ವಿವೇಕಿಗಳು ಒಪ್ಪೋದಿಲ್ಲ ಅಂತ ಅರ್ಥ. ವಿವೇಕಿಗಳು ಒಪ್ಪೋದಿಲ್ಲ. ಸಂಸತ್ಸು ಒಬ್ಬರೇ ಅಂತ ಹೇಳಿಲ್ಲ, ಸಭೆಗಳು. ಸಂಸತ್ ಅಂದ್ರೇ ಅನೇಕರಿರ್ತಾರೆ. ಸಂಸತ್ಸು ಬಹುವಚನ ಮಾಡಿದಾಗ ಏನಾಯ್ತು ಅಲ್ಲಿಗೆ? ಯಾವ ಸಜ್ಜನರ ಸಭೆಯಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಯಾವ ಕೋರ್ಟ್ಗೆ ಹೋದ್ರೆ ಫೇಲ್ ಆಗುತ್ತೆ ಅಂತ ಹೇಳೋದಿಲ್ಲ. ಸುಳ್ಳು ಹೇಳ್ಬೋದು ಅಂತ ಒಂದು ಕೋರ್ಟಲ್ಲಿ ಒಪ್ಪುತ್ತಾ? ಸುಳ್ಳು ಹೇಳ್ಬೋದು, ಮೋಸ ಮಾಡಬಹುದು ಅಂತ ಯಾವ ಕೋರ್ಟಲ್ಲೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಕಾನ್ಸೆಪ್ಟ್ ನ್ಯಾಯಾಲಯ, ಇದು ಅನ್ಯಾಯ, ಆದ್ದರಿಂದ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅಥೋ ನಾರಾಯಣೋ ದೇವೋ ವಿಶೇಷ ಗುಣವಾಚಕೈ ಗುಣಿ ಸಾಮಾನ್ಯ ವಚನೈ ಅಪಿ ಮುಖ್ಯತೆಯ ಉದಿತಃ. ಅಥೋ ನಾರಾಯಣೋ ದೇವ
ನಿಶೇಷ ಗುಣವಾಚಕೈ, ಎಲ್ಲ ಗುಣವಾಚಕ ಅಬ್ಜೆಕ್ಟಿವ್ ಗುಣವಾಚಕ ಅಂತ ಹೇಳಿದರೆ ಏನು ಗುಣಗಳಿವೆ ಆ ಗುಣ ಯಾವುದೇ ತಗೊಂಡ್ರೂ ದೇವರಲ್ಲಿ ಇದೆ ಅಂತ ಹೇಳ್ತಾ ಇದೆ. ಅದಕ್ಕೆ ನಾರಾಯಣ ಗುಣಾಯನ ಅಂತ ಅರ್ಥ. ಗುಣಿ ಸಾಮಾನ್ಯ ವಚನೆ ಇರಪಿ ಗುಣ ಗುಣಿ, ಗುಣವಾಚಕ ಶಬ್ದಗಳು ಆನಂದ, ಗುಣಿವಾಚಕ ಶಬ್ದ ಆನಂದಿ, ಆನಂದಿ ಗುಣ ಹೊಂದಿರೋದು, ಆನಂದ ಗುಣ, ಗುಣವಾಚಕವೇ ಆಗಲಿ ಗುಣಿವಾಚಕವೇ ಆಗಲಿ ಅದೇನಾಗಿರಬೇಕು, ಮುಖ್ಯತೆಯ ಉದಿತ, ಮುಖ್ಯತವಾಗಿ ಪರಮಾತ್ಮನ್ನೇ ಹೇಳ್ತಾ ಇದೆ ಹೊರತು ಬೇರೆಯವರನ್ನಲ್ಲ. ಅಧ್ಯಾತ್ಮಗೈಶ್ಚ ಪ್ರಾಣಾದ್ಯೈ ತಥೈವ ಅಧಿಭೂತಗೈ ಅನ್ನಾದಿ ಶಬ್ದೈರ್ಭಗವಾನ್ ಏಕೋ ಮುಖ್ಯತಯೋದಿತಃ. ಆದ್ದರಿಂದ ಅಧ್ಯಾತ್ಮಗೈಶ್ಚ ಪ್ರಾಣಾದ್ಯೈ ತಥೈವ ಹಿ ಅಧಿಭೂತಗೈ, ಕೆಲವು ಅಧಿಭೂತ, ಕೆಲವು ಅಧಿದೈವ, ಕೆಲವು ಅಧ್ಯಾತ್ಮ ಅಂದ್ರೆ ಏನು ಮಾಡಿದರೆ ಈಗ ಎಕ್ಸ್ಟೆಂಡ್ ಮಾಡಿಬಿಟ್ರು. ಇಷ್ಟು ಹೇಳಿದ ಮೇಲೆ ಒಂದು ಶಬ್ದ ಇಷ್ಟು ಕೂಡ ಹೋಲ್ ಸ್ಕ್ವೇರ್ಡ್ ಅಂದರೆ ಎಂಥ ಸ್ಕ್ವೇರ್ಡ್ ಹಾಕಿರೋ ಉತ್ತರ ಬರಲೇಬೇಕು, ಆ ರೀತಿ ಹೇಳಿದರೋದ್ರಿಂದ ಇದನ್ನೆಲ್ಲ ಅಲ್ಲಿ ತೋರಿಸಲಿಲ್ಲ. ಬರೀ ಅನ್ಯತ್ರ ಪ್ರಸಿದ್ಧ, ನಾವು ಗುಣವಾಚಕ, ನಾವು ಆದ್ಯ ಹೇಳಿಬಿಟ್ರೆ ಹೊರತು ಏನು ಹೇಳಲಿಲ್ಲ, ಇದನ್ನು ಹೇಳಲಿಲ್ಲ, ಬಿಡಿಸಿ ಹೇಳ್ತಾರೆ. ಅದು ಆಕಾಶದ ಗುಣ ಹೊಂದಿದೆ, ಆ ಆಕಾಶವನ್ನು ಸಮನ್ವಯ ಮಾಡಿದ ಮೇಲೆ ಆ ಗುಣ ಇರತಕ್ಕಂಥ ಪ್ರತಿಯೊಂದು ಕೂಡ ಯಾರಲ್ಲಿ ಸಮನ್ವಯ ಆಯ್ತು, ಈಗ ದೇವರಲ್ಲೇ ಸಮನ್ವಯ ಆಗ್ತದೆ. ಇದು ಎಕ್ಸ್ಟೆನ್ಷನ್. ಅಧ್ಯಾತ್ಮವಾಚಕ ಅಧಿಭೂತ, ಉದಾಹರಣೆ ಆಕಾಶ ಒಂದು ಭೂತ, ಅದನ್ನು ವಿಷ್ಣುವಾದ ಸಮನ್ವಯ ಮಾಡಿದ ಮೇಲೆ ಉಳಿದ 4 ಭೂತಗಳ ಶಬ್ದಗಳು ಕೂಡ ಸಮನ್ವಿತ ಆಯಿತು ಅಂತ ಅರ್ಥ. ಉಳಿದ ಯಾವುದು ಪೃಥ್ವಿಯಾದಿಗಳು. ಆ ಹಿನ್ನೆಲೆಯಲ್ಲಿ ಅದನ್ನ ಆ ರೀತಿ ಯೋಚನೆ ಮಾಡೋದು. ಸಿಟಿ ಅಂತ ಅಷ್ಟೊಂದು ಕಾನ್ಸೆಪ್ಟ್ ಬರುತ್ತಾ ಇಲ್ಲ ಈಗ, ಸಿಟಿ ಅಷ್ಟಿದ್ರೆ ಸಿಟಿ ಅಂತಲೇ ಕರಿಬೇಕಾದ್ರೆ, ವಿಲೇಜ್ ಅದ್ರದ್ದು ಅರ್ಥ ಇದೆ ತಾನೇ. ಅದೇ ರೀತಿಯೇ ಪರಮಾತ್ಮ ಪ್ರತಿಯೊಂದು ಶಬ್ದ ಏನು ಹೇಳುತ್ತೋ ಅಂಥದ್ದು ಹೇಳಿದ ಮೇಲೆ ಅದಿಷ್ಟು ಅಂತ ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತಾ ಇವೆ. ಅನ್ನಾದಿ ಶಬ್ದೈ ಭಗವಾನ್ ಏಕೋ ಮುಖ್ಯತೆಯ ಉದಿ, ಯಾವುದು ಅಂತ ಕೇಳಿದರೆ ಅನ್ನ, ಅನ್ನ ಮೊದಲಾದ ಇಲ್ಲಿ ಶಬ್ದಗಳ ಹೆಸರಿಗೆ 5 ಸಮನ್ವಯ ಮಾಡಿದರೂ ಕೂಡ ನಿಜವಾಗಲೂ ಕೂಡ ಸರ್ವಶಬ್ದ ಸಮನ್ವಯ ಆಯ್ತು. ಆಗ ಅದಕ್ಕೆ ಮಹತ್ವ ಬಂತ. ಹಾಫ್ ಇಂಚ್ ಸ್ಕ್ರೂ ಅಂದರೆ ಯಾರ ಮನೆಗೂ ಸೂಟ್ ಆಗಬೇಕು, ಒಬ್ಬೊಬ್ಬರಿಗೆ ಹಾಫ್ ಇಂಚ್ ಅಂದರೆ ಮೀನಿಂಗೇ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಈಗ ಐದು ಎಷ್ಟಂತ ಮಾಡ್ಬೋದು, ವಿಶ್ರಾಂತಿ ಮಾಡಕ್ಕೆ ಕೂತ್ರೆ ಎಷ್ಟು ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಆ ಪರ್ಫೆಕ್ಷನ್ ಇಟ್ಕೊಂಡು ಅದು ಮಾಡಿಬಿಡ್ತಾರೆ, ಚೇಂಜ್ ಆಗೋ ಚಾನ್ಸೇ ಇಲ್ಲ. ಮಾಡ್ಬೇಕಾದ್ರೆ ಹಾಫ್ ಇಂಚ್ ಅಂದರೆ ಹಾಫ್ ಇಂಚ್ ಸೆಟ್ಲ್ ಆಗಲೇಬೇಕು. ಇವ್ರು ಹಾಫ್ ಇಂಚ್ ಹೋಲ್ಡ್ ಮಾಡಿದ್ರೆ ಅದೇ ರೀತಿ ಇರಬೇಕು. ಇವನು ಮಾಡೋನು ಹೇಗೆ ಮಾಡ್ತಾರೆ ಅದು ಫಿಟ್ ಹಾಗೆ ಆಗುತ್ತೆ. ಇದು ನಿಯಮ ಆದ್ದರಿಂದಾಗಿಯೇ ಎಂದೂ ಸೂತ್ರದ ಕಾನ್ಸೆಪ್ಟೇ ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ಸೂತ್ರ ಅಂದರೆ ಏನು, ಒಂದನ್ನು ಹೇಳಿದರೆ ಸಂಬಂಧಪಟ್ಟಿದ್ದೆಲ್ಲ ತಿಳಿಯುತ್ತೆ ದೂರ. ಅದೇನು ಸಾರವದ್ ವಿಶ್ವತೋಮುಖ, ಒಂದು ಸತಿ ಹೇಳಿದ ಮೇಲೆ ಅದೇನರ್ಥ, ಎಲ್ಲದೂ ಸಿಮಿಲರ್ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಆ ರೀತಿ ಬ್ರಹ್ಮಸೂತ್ರಗಳನ್ನು ಫಸ್ಟ್ ಟೈಮ್ ತೋರಿಸಿದ್ದ ಆಚಾರ್ಯ. ಅಲ್ಲೆಲ್ಲ ಏನಾಗಿತ್ತು, ಅವಾಗ ಶಬ್ದಗಳು ಮಾತ್ರ ವಾಚಕ ಅಂತ ಆಯ್ತು. ಇವನು 20 ಶಬ್ದ ಹೋಲಿ ಬಿಡಿ ತೊಗೊಂಡೋಗ್ರೆ ಸಾಕಂತ ಹೇಳೋದು. ಎಲ್ಲ ಕೂಡ ಈಗ ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣಸರ್ವಸ್ವ ಸಿದ್ಧಯೇ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ ಶಾಸ್ತ್ರಮೂಲಂ ಯತಸ್ತತಃ. ಜನ್ಮಾದ್ಯಸ್ಯ ಇತಿ ಸೂತ್ರೇಣ ಗುಣಸರ್ವಸ್ವ ಸಿದ್ಧಯೇ ಅಂತ ಹೇಳಿದರು. ಸರ್ವ ಸೃಷ್ಟಿಕರ್ತ ಅಂದಮೇಲೆ ಸರ್ವ ಗುಣೋಪೇತನಾಗಿರ್ಬೇಕು. ಹೌದು ಅಂತ ಹೇಳೋದಕ್ಕೆ ಹೊರಟೆ. ಸರ್ವ ಗುಣೋಪೇತತ್ವ ಇರಲೇಬೇಕು, ಅಲ್ಲಿ ಮಾಡೋ ಶಕ್ತಿ ಇರಬೇಕು, ಮಾಡ್ಲಿಕ್ಕೆ ಅವ್ರಿಗೆ ಮನಸ್ಸಿರಬೇಕು. ಅದಕ್ಕೆ ಆನಂದ ಪೂರ್ಣನಾದ್ದರಿಂದ ಮಾಡ್ತಾನೆ, ಮಾಡೋ ಶಕ್ತಿ ಇದೆ ಅವರಿಗೆ. ನಮಗೆ ಎಷ್ಟೋ ಕೆಲಸ ಬೇಕಂದ್ರೆ ಮಾಡ್ಲಿಕ್ಕಾಗಲ್ಲ. ಸ್ವಂತ ಕಾರ್ ತೊಗೊಂಡ್ರೆ ಡ್ರೈವಿಂಗ್ ಬರ್ತಾಯಿಲ್ಲ, ಡಿಪೆಂಡೆನ್ಸ್ ಬಂದೋಯ್ತು ಅವ್ರಿಗೆ. ಇಲ್ಲಿ ದೇವ್ರಿಗೆ ಹಾಗಲ್ಲ, ಏನಿದೆ ಎಲ್ಲ ಗುಣಗಳಿದೆ, ಎಲ್ಲ ಮಾಡೋದು ಆನಂದದಿಂದ ಮಾಡ್ತಾನೆ. ಆದ್ದರಿಂದ ಸಮಸ್ಯೆ ಇಲ್ಲ. ಅವ್ರು ಬರೀ ಮಾಡೋದಕ್ಕೆ ಕಾರಣ ಇಲ್ಲ. ದುಃಖ ಇದ್ದರೆ ಬಿಡ್ತಾರೆ. ಒಂದು ಪ್ರೋಗ್ರಾಮ್ ದುಃಖ ಬಂತು, ಕ್ಯಾನ್ಸಲ್, ಗೊತ್ತಾಯ್ತು. ಕ್ಯಾನ್ಸಲ್ ಆಗಿ ಗೊತ್ತಿಲ್ಲ ನಮಗೀಗ. ಆನಂದ ಇಟ್ಕೊಂಡ, ಸಂತೋಷ ಆಗಿದೆ, ಬೆಳ್ಕೊಂಡಿದ್ದ. ಏನು ದಿವಸ ಏನೂ ಇಲ್ಲ, ಯಾವ ಬೇರೆ ಏನೇ ಉತ್ಸವ ಇಲ್ಲ, ಆನಂದವಾಗಿರೋದೇ ಕಾರಣ. ಅದಕ್ಕೆ ಹಬ್ಬಗಳಲ್ಲಿ ಯಾತಕ್ಕೊಂದು ಸಂತೋಷ ಪಡ್ತಾರೆ ಅಂದರೆ ಅದು ದೇವ್ರನ್ನ ನೆನಪು ಕೊಡ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಆದ್ದರಿಂದ ಖುಷಿ ಆಗುತ್ತೆ ಅವ್ರಿಗೆ. ಇವತ್ತು ಹಬ್ಬಗಳು ದೇವ್ರನ್ನ ಮರೆತು ಮಾಡೋದು ಅಂತಾಯ್ತು. ಯಾವ ದೇವರು ತಗೊಂಡು ಗೊತ್ತಿರೋದಿಲ್ಲ, ಆ ರೀತಿ ಮಾಡುತ್ತೆ. ಯಾವ ದೇವರಲ್ಲ, ಯಾವ ದೇವರು ಗೊತ್ತಿಲ್ಲ ಸಂಧಾನ ಮಾಡಿದರೆ ಅದು ಹೇಗೆ ಸಾಧನೆ ಆಗುತ್ತೆ. ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ ಶಾಸ್ತ್ರ ಮೂಲಂ ಯತಸ್ತತ. ಅದೇ ಶಾಸ್ತ್ರಯೋನಿಯತ್ವ ಅಂತಂದ್ರು ಒಂದೇ, ಶಾಸ್ತ್ರ ಮೂಲತ್ವ ಅಂತಂದ್ರು ಒಂದೇ. ಅನ್ವಯ ಸರ್ವಶಬ್ದಾನಾಂ ಗುಣ ಸರ್ವಸ್ವ ವೇದಕಃ. ಇದೇ ರೀತಿ ತತ್ವ ಸಮನ್ವಯ ಶಬ್ದಕ್ಕೆ ಆ ರೀತಿಯೇ ಅರ್ಥ ಮಾಡಬೇಕು. ತತ್ವ ಸಮನ್ವಯ ಸೂತ್ರನೇ ಬಹಳ ಅಪೂರ್ವ. ಆ ಸೂತ್ರಕ್ಕೆ ಯಾವ್ಯಾವ ಸೇರಿಸ್ಬೇಕು ಎಲ್ಲ ಹೇಳಿಬಿಡ್ತಾರೆ. ಅದಕ್ಕೆ ಆ ರೀತಿ ಸಮನ್ವಯ ಮಾಡ್ಕೊಂಡು ಹೊರಟ್ರೆ ಆಗ ಇಡೀ ಬ್ರಹ್ಮಸೂತ್ರದ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಶಬ್ದ ಪ್ರವೃತ್ತಿ ಹೇತೂನಾಂ ತಸ್ಮಿನ್ ಮುಖ್ಯ ಸಮನ್ವಯ.
ಸಮನ್ವಯ ಅಂದ್ರೆ ಏನು ಅಂತ ಪ್ರಶ್ನೆ. ಸಮನ್ವಯ ಅಂದ್ರೆ ಏನು? ಅಗ್ನಿ ದೇವರ ಸಮನ್ವಯ ಮಾಡಬೇಕು. ಹೇಗೆ ಮಾಡಬೇಕು? ಅಗ್ನಿಯ ಗುಣ ಏನು? ಸುಡುವಿಕೆ. ದೇವರಲ್ಲಿ ಸುಡುವಿಕೆ ಅನ್ನೋ ಗುಣ ಇದೆ, ಅದು ಸಮನ್ವಯ ಅಂತ ಹೇಳಿದೆ. ಅರ್ಥ ಆಯ್ತಾ? ಈಗ ಇವತ್ತು ಖಾರ ಖಾರ ಸೇರಿಸ್ತಾರೆ, ಸ್ವೀಟ್ ಸೇರಿಸಿ ಬೇಳೆ ಕೆಟ್ಟೋಗ್ಬಿಡುತ್ತೆ. ಯಾವುದು ಮ್ಯಾಚ್ ಆಗುತ್ತಲ್ಲ ಅದು ಸಮನ್ವಯ ಮಾಡಬೇಕು. ಯಾವುದೇ ಒಂದು ವಸ್ತುವಿನಲ್ಲಿ ಯಾವುದೇ ಒಂದು ಗುಣ ಇದ್ದರೆ ಆ ಗುಣ ಪರಿಪೂರ್ಣವಾಗಿ ನಿರವಧಿಕವಾಗಿ ಪರಮಾತ್ಮನಲ್ಲಿ, ಆಗ ದೇವರಿಗೆ ಒಂದು ಗುಣ ಮಿಸ್ ಆಗೋ ಚಾನ್ಸೇ ಇಲ್ಲ. ಯಾವ ಬೇರೆ ಎಲ್ಲೇ ಅದೇ ಗುಣನಾಮ. ವಾಯುದೇವರಿಗೆ ದುಷ್ಟ ಎಲ್ಲ ಅದನ್ನ ಹೇಳ್ತಿರ್ಬೇಕಾದ್ರೆ ದೇವರಿಗೆ ಎಷ್ಟಿರಬೇಕು ಅದನ್ನು ಅರ್ಥ ಮಾಡಿಕೊಡೋದಕ್ಕೆ ಅನುಸಂಧಾನ ಬಂತೀಗ. ಗುಣ ಇಲ್ಲ, ಏನು ನಿರ್ಗುಣ, ಏನು ಉಪಾಸನೆ ಮಾಡಬೇಕು, ಏನು ಕಲ್ತಿದ್ದೇನಪ್ಪ ನೀವು ಹೋಗ್ಲಿ. ಈಗ ಚಿಕ್ಕ ಮಗು ಇರುತ್ತೆ, ಅದು ಏನು ಗೊತ್ತಿಲ್ಲ, ಆ ರೀತಿ ಇದ್ಬಿಟ್ರೆ ಮುಗಿದೋಯ್ತು. ಬೆಳವಣಿಗೆ ಕೊಡೋಕೆ ಕಾರಣ ಇಲ್ಲ. ಅಷ್ಟೇ ತಿಳ್ಕೊಳ್ಳೋದಾಗಿದ್ದರೆ ಬೆಳವಣಿಗೆ ಬೇಕಿಲ್ಲ. ಅರ್ಥ ಆಯ್ತಾ? ಈಗ ಎಲ್ಲ ಮನೆಯಲ್ಲಿ 6 ಅಡಿ ಮೇಲೆ ಯಾರು ಇಲ್ಲ ಅಂದರೆ ರೂಫ್ ಅದಕ್ಕೆ ದೊಡ್ಡ ಸಾಕೋಕ್ಕೆ ಕಾರಣ ಇಲ್ಲ. ಒಬ್ಬರು ದೊಡ್ಡರು ಇದ್ರೆ ಮಾಡಬೇಕಾಗತ್ತೆ. ಎಲ್ಲರೂ ಅಷ್ಟೇ ಅಂತ ಹೇಳಿದಾಗ ಮಾಡಿ ಏನು ಉಪಯೋಗ? ಶಬ್ದ ಪ್ರವೃತ್ತಿ ಹೇತುನ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್, ಬಸ್ಸಲ್ಲಿ ಸ್ಲೀಪಿಂಗ್ ಮಾಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಗೊತ್ತಾಯ್ತಾ? ಅದು ಇದಡಿ ಅದು ಹೆಚ್ಚಾಯಿತು ಅದು ಕಟ್ ಮಾಡೋಕೆ ಹೋಗೋದು ಬೇಕಿಲ್ಲ, ಹೆಚ್ಚಾಗಿ ಇಲ್ಲೊಬ್ಬರು ಕಟ್ ಮಾಡಿ ಹಾಕಬೇಕಾಗಿಲ್ಲ. ಆ ಸಾಮಾನ್ಯ ಜನರಲ್ ಅದು. ಒಬ್ಬರು ಅಬ್ಸರ್ವ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವನೇನು ಮಾಡಬೇಕಾಗತ್ತಾಗ? ಏನು ತಂದೆ ವ್ಯವಸ್ಥೆ ಮಾಡೋಕೆ ಹೋಗ್ಬೇಕಾಗತ್ತೆ, ಕಾರ್ಯನಿರ್ವಹಣೆ ಇದ್ರಲ್ಲಿ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಒಬ್ಬೊಬ್ಬರು ಸಿಗ್ತಾರೆ ಅಂತೇಳಿ ಅದು ಸೂತ್ರ ಮಾಡೋಕ್ಕಾಗಲ್ಲ. ಅದಕ್ಕೆ ಸೂತ್ರ ಮಾಡಬೇಕಾದ್ರೆ ತುಂಬ ಇದ್ರೆ ಏನು ಮಾಡ್ತಾರೆ? ಒಬ್ಬಂದೇ ಪ್ರಾಬ್ಲಮ್ ಇದೆ, ಒಬ್ಬನ ಪ್ರಾಬ್ಲಮ್, ಅಂಥ ಪ್ರಾಬ್ಲಮ್ ಕಾಮನ್ ಆಗಿದೆ. ಅವಾಗ ಏನು ಮಾಡ್ತಾರೆ? ಅದಕ್ಕೊಂದು ಸೂತ್ರ ಬೇಕಾಗುತ್ತೆ, ಗೊತ್ತಾಯ್ತಾ? ಒಬ್ಬನಿಗೊಂದು ರೋಗ ಬಂದರೆ ಔಷಧಿ ಕಂಡುಹಿಡಿಬೇಕಾಗಿಲ್ಲ. ಅಂಥ ರೋಗಗಳು ಬಂದಾಗ ಒಂದು ಕ್ಯಾನ್ಸರ್ ಬಂತಿದ್ವು, ಕೊರೋನಾ ಬಂತು, ವ್ಯಾಕ್ಸಿನ್, ಅದೊಂದು ಕಾನ್ಸೆಪ್ಟ್ ತರಬೇಕು. ಇದೆಲ್ಲ ಅರ್ಥ ಮಾಡ್ಕೊಂಡು ಸೂತ್ರ ಅಂದರೆ ಸೂತ್ರ ಶಬ್ದಕ್ಕೆ ಹೆಚ್ಚಿರಬೇಕು ಅಂತ ಅರ್ಥ. ಈಗ ಬ್ರಹ್ಮ ಜಿಜ್ಞಾಸ ಮಾಡಿ ಅಂತೇಳಿ ತುಂಬ ಇಲ್ಲದವ್ರು ಬ್ರಹ್ಮ ಜಿಜ್ಞಾಸ ಇರೋದೇ ಒಂದೊಂದು ಇದನ್ನೇ ಜಿಜ್ಞಾಸೆ ಮಾಡಿದ್ರೆ ಬ್ರಹ್ಮ ಶಬ್ದ ಹಾಕ್ಬೇಕು ಅದಕ್ಕೆ. ಅಥವಾ ತತ್ವ ಜಿಜ್ಞಾಸ ಸಾಕಷ್ಟು, ತತ್ವ ಒಂದೇ ಆದರೆ. ಬ್ರಹ್ಮ ಅಂತೇಳಿ ಬ್ರಹ್ಮನ ಅಲ್ಲದೇ ಇದ್ದವರಿದ್ದಾರೆ ಅಂತ ಅರ್ಥ. ತತ್ವ ಅಂದರೆ ತತ್ವ ಅಲ್ಲದ್ದಿದೆ ಅಂತ ಅರ್ಥ. ಯಾಕೆ ಮಾಡ್ಬೇಕು? ಎಕ್ಸ್ಕ್ಲೂಡ್ ಮಾಡಬೇಕಲ್ಲ, ಅದನ್ನು ತೋರಿಸ್ಬೇಕು ಪದ. ಆದ್ದರಿಂದ ಸೂತ್ರ ಶಬ್ದ ಅರ್ಥ ಬರೋದೇ ತುಂಬ ಎಲ್ಲ ಆ್ಯಂಗಲಲ್ಲೂ ಕೂಡ ಆಚಾರ್ಯ ಸಿದ್ಧಾಂತ ಎಷ್ಟು ಹತ್ರ ಅಂತ ಗೊತ್ತಾಗುತ್ತೆ. ಶಬ್ದ ಹಾಂ 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 ಹೌದು. ಅಲ್ಲ ಅಲ್ಲ, ಅದು ಬೇರೆ, ಅದು ಅದನ್ನು ಮಾಡ್ಕೋಬೋದು, ತಪ್ಪೇನಿಲ್ಲ. ಅದು ತುಂಬ ತುಂಬ ಮಾಡ್ಬೋದು. ಅದು ಮುಖ್ಯ ಅರ್ಥ. ಅದು ಜನ್ಮಾದಿ ಅಸ್ಯ, ಈ ಅರ್ಥ ಬಿಟ್ಟು ಹೇಳಬಾರ್ದು. ಇದು ಗಂಗಾಯಂ ಘೋಷ ಬಂದಾಗ ಪ್ರವಾಹ ಅರ್ಥ ಬಿಟ್ಟು ಹೋಗ್ಬಿಡ್ತಾನೆ, ಇಲ್ಲಿ ಬಿಡೋದಿಲ್ಲ. ಇವು ಒಂದು ಉದಾಹರಣೆ, ವಿಶ್ವಸಾವರ್ಕರ್ 100 ಅರ್ಥ ಇದೆ ಕನಿಷ್ಠ ಅಂದರು. ಅದು ಪ್ರತಿಯೊಂದು ಅರ್ಥ ಕೂಡ ಬೇಸಿಕ್ ಒಂದು ಅರ್ಥ ಬಿಟ್ಟು ಹೋಗ್ಬೇಕು ಸಾಧ್ಯ ಇಲ್ಲ, ಅದು ಬಿಡಾಗಿಲ್ಲ. ಅದನ್ನ ಬಿಟ್ಟು ಉಳಿದೆಲ್ಲ ಎಷ್ಟು ಬೇಕಾದ್ರೆ ಸೇರಿಸ್ಬೋದು. ಆ ಅರ್ಥ ಹೊಂದಿಸ್ತಾ ಹೋಗ್ಬಿಟ್ರೆ ಎಲ್ಲ ಫೌಂಡೇಶನ್ ಬಿದ್ದೋಗ್ಬಿಡುತ್ತೆ. ಆ ಅರ್ಥ ಇರಬೇಕು. ಸೊ ಜನ್ಮಾದಿ ಅಸ್ಯ ಪ್ರಶ್ನೆ, ದೇವ್ರು ಎಲ್ಲವನ್ನೂ ಮಾಡ್ತಾನೆ ಅಂತ ಅರ್ಥ ಬರಬೇಕಾದ್ರೆ ಆದ್ಯಸ್ಯ ಮಾಡಿದ್ರೆ ಬರೋದಿಲ್ಲ. ಒಬ್ಬನು ಸೃಷ್ಟಿ ಮಾಡ್ತಾನೆ ಆಗುತ್ತೆ ಅಷ್ಟೇ, ಅದು ತಪ್ಪಲ್ಲ. ಬ್ರಹ್ಮ ಸೃಷ್ಟಿ ಮಾಡ್ತಾರೆ, ಆದ್ದರಿಂದ ಭಾರಿ ದೊಡ್ಡವರಿಂದ ಪ್ರೂವ್ ಆಗುತ್ತೆ. ಬಟ್ ಎಲ್ಲರಿಗೂ ಮಾಡ್ತಾರೆ ಎಂಬುದು ನಮಗೆ ರೆಲೆವೆನ್ಸ್ ಬರೋದು. ಅವರಪ್ಪ ಅವರಿಗೆ ಪೂಜ್ಯ, ನಮಗೆ ಯಾಕೆ ಅಂತ ಪ್ರಶ್ನೆ ಬರಬಾರ್ದು, ಗೊತ್ತಾಯ್ತಾ? ಹರಿರೇವ ಗುರುಹು ಹರಿರೇವ ಪರಹ ಹರಿರೇವ ಜಗತ್ ಹೇಳಿದ್ರಿ. ಈಗ ದೇವ್ರನ್ನ ತಂದೆ ತಾಯಿ ಬಂಧುಗಳ ಅಂತ ಯಾತಕ್ಕೆ? ತಂದೆ ಏನು ಮಾಡಬೇಕು ದೇವರ ಕೆಲಸ ಮಾಡ್ತಾರೆ. ತಂದೆ ತನ್ನ ಮಕ್ಕಳಿಗೆ ಮಾತ್ರ ತಂದೆ ಆದರೆ ಪರಮಾತ್ಮ ವಿಶ್ವಕ್ಕೆ ತಂದೆಯಾಗಿದ್ದ, ತಾಯಿ ವಿಶ್ವಕ್ಕೆ ತಾಯಿಯಾಗಿದ್ದ. ಅದು ಪೂರ್ಣತೆ ಬಂದಾಗ ಎಲ್ಲರೂ ಎಲ್ಲಪ್ಪ ಅಲ್ಲ. ದಿವಸ ಇಷ್ಟು ಕೆಲವು ಜನಕ್ಕೆ ಮಾತ್ರ ಅಪ್ಪ. ದೇವರು ಸರ್ವರಿಗೂ, ಎಲ್ಲ ಹಿಂದಿನ ಮುಂದಿನ ಈಗಿನ ಪ್ರತಿಯೊಂದು ಪ್ರಾಣಿಗೂ ಕೂಡ, ಪ್ರತಿಯೊಂದು ಜಡ ಪದಾರ್ಥ ಶೇಪ್ ತೊಗೊಳಕ್ಕೂ ದೇವರು ಬೇಕೇ ಬೇಕಾದ್ದರಿಂದ. ಸರಿ, ದರಿವಾಡದಲ್ಲ ಜಡ ಪದಾರ್ಥ ತಾನೆ, ಆ ಶೇಪ್ ಬೇರೆ ಬೇರೆ ಶೇಪ್ ತೊಗೊಳೋದಿಲ್ಲ. ಅದೀಗ ಅದು ಗಡಿಯೋನು ಅಂತ ಕರೆಯೋದಿಲ್ಲ, ದೇವ್ರು ಹಾಗೆ ಮಾಡ್ತಾನೆ. ಹಾಂ, ಅಲ್ಲ 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 ಅಲ್ಲ, ಆದ್ಯ ಅಂದರೆ ಮೊದಲನೆಯವನು ಅಂತ ಅರ್ಥ. ಅಲ್ಲ ಅಲ್ಲ ಅಲ್ಲ, ಜನ್ಮ ಆದ್ಯಸ್ಯ ಯತಃ ಆ ಅರ್ಥ ಮಾಡಕ್ಕೆ ಬರುತ್ತೆ. ಆದ್ಯ ಅಂದರೆ ಬ್ರಹ್ಮದೇವರು ಅಂತ ಅರ್ಥ, ಮೊದಲು ಹುಟ್ಟಿದವರು, ಫಸ್ಟ್. ಅವರಿಗೆ ಜನ್ಮ ಕೊಟ್ಟವ್ರು ಇವರು. ಅದು ಸೃಷ್ಟಿಕರ್ತನೇ ಸೃಷ್ಟಿ ಮಾಡಿದವನು ಅಂದಮೇಲೆ ಇವರಿಗೆ ಸೃಷ್ಟಿಕರ್ತ ಇಲ್ಲ ಅಂತ ಪ್ರೂವ್ ಆಯ್ತು. ಬ್ರಹ್ಮದೇವ ಸೃಷ್ಟಿಕರ್ತರು ಅಂತ ಹೇಳಿದ್ರೆ ನಮ್ಗೆ ಪ್ರಶ್ನೆ ಬರ್ತಿತ್ತು. ಅವರೇ ಅದನ್ನೇ ನಾರದ್ರೆ ಕೇಳಿದ್ದು ಹೋಗಿ, ನೀವೇ ಸೃಷ್ಟಿಕರ್ತರು, ನೀವ್ಯಾರನ್ನು ಧ್ಯಾನ ಮಾಡ್ತೀರಿ ಅಂತ ಕೇಳಿದ್ರು. ಇಲ್ಲ ನಮ್ಮ ಅಪ್ಪನ ಧ್ಯಾನ ಮಾಡ್ತೀರಿ ಅಂತ ಅವ್ರು ಹೇಳಿದ್ರು. ದೇವ್ರು ಹಾಗೆ ಹೇಳೋದಿಲ್ಲ. ಯಾಕೆ? ಆತ್ಮಾನೇಮೇ ಇವತ್ತು ಯಾರೂ ಇಲ್ಲ ಆತನಿಗೆ, ಆ ಅರ್ಥದಲ್ಲಿ ಬರುತ್ತೆ. ಆದರೆ ಎಷ್ಟು ಅದು ತಪ್ಪಲ್ಲ ಅದು. ಬಟ್ ಈ ಅರ್ಥ ಬಿಡಬಾರದು. ಜನ್ಮಾದಿ ಇಟ್ಕೊಂಡು ಅಷ್ಟು ಅರ್ಥ ಎಷ್ಟು ಬೇಕಾದ್ರೆ ಆ ರೀತಿ ಮಾಡ್ತಾರೆ. ಭಾಗವತ ಒಂದೇ ಮೊದಲನೇ ಶ್ಲೋಕಕ್ಕೇನೆ 12 ಅರ್ಥನೂ ಹೇಳ್ಬಿಡ್ತಾರೆ, ಗೊತ್ತಾಯ್ತಾ? 12 ಅರ್ಥ ಒಂದರಲ್ಲೇ ಬಂದಿದೆ.
ನಾರಾಯಣ ಶಬ್ದ ಒಂದಕ್ಕೆ 108 ಅರ್ಥ ಹೇಳಿದಾಗ ಎಷ್ಟು ಅರ್ಥ ಬಂತು ಅದಕ್ಕೆ? ಅದು ವಿಷ್ಣು ಸಹಸ್ರನಾಮ ಒಂದೊಂದಕ್ಕೂ 110 ಹೇಳಿದಾಗ ದೇವರು ನಮಗೆ ಅದು ಹೇಳ್ಬೋದು, ಎಲ್ಲ ಮಹಿಮೆನೂ ಹೇಳಿದಾಗ ಆಗಿಬಿಡುತ್ತೆ. ಅದು ಕೇಳಿರ್ತೇವೆ, ಅನುಸಂಧಾನ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಮೊದಲು ನಾವು ಕಂಟೆಂಟ್ಸ್ ಅದು ಓದಿ ಆದಮೇಲೆ ಅದು ಬ್ರೀಫಾಗಿ ನಮಗೆ ಉಪಯೋಗ ಬರೋದು. ಸೊ ಅರ್ಥ ಮಾಡ್ಬೋದು, ಏನು ತಪ್ಪಲ್ಲ. ಈ ರೀತಿ ಮಾಡಿದ್ದಾರೆ ಕೊಡಿ. ಇನ್ನೂ ತಗೋತಾರೆ ಜನ್ಮ ಆದ್ಯಶ್ಯ ಪರೀಕ್ಷೆ ಮಾಡ್ತಾರೆ. ಮತ್ತೆ ಈಗ ಉಳ್ಕೊಂಡವನು ಒಬ್ಬನೇ ವಂಶದಲ್ಲಿ, ಅವನೇ ರಕ್ಷಣೆ ಮಾಡಿದವನು. ಹೆತ್ತಿದ್ಯಾರೋ ಸತ್ತೋದ, ದೇವರು ಬದುಕಿಸಿದ. ಆ ಅರ್ಥ ಮಾಡೋಕ್ಕೂ ಬರುತ್ತೆ. ಪ್ರಥಮ ಸ್ಕಂದ ಶುರು ಮಾಡಿಬಿಟ್ರೆ ಅಲ್ಲಿಂದ ಶುರು, ಪ್ರಥಮ ಸ್ಕಂದ ಶುರು ಅರ್ಥ ಅದು. ಈ ರೀತಿ ಎಲ್ಲ ಜನ್ಮ ಹುಟ್ಟಿದ್ನಲ್ಲ ಪರೀಕ್ಷಿಸಿದ್ರೆ ಅದು ಹುಟ್ಟಿದ ಕತೆ, ಆದರೆ ಹುಟ್ಟಿದ ಕತೆ ಪ್ರಧಾನ ಶ್ರೋತ್ರವಾಗಿದ್ದವರ ಹುಟ್ಟಿನ ಕತೆ ಪ್ರಥಮ ಸ್ಕಂದ ಪೂರ್ತಿ ಬಿಡಿಸಿಬಿಟ್ಟು 12 ಸ್ಕಂದ ಅರ್ಥರು ಬರಹ ಮಾಡಿಬಿಡ್ತಾರೆ. ಅನ್ವಯ ಸರ್ವಶಬ್ದಾನಾಂ ಗುಣಸರ್ವಸ್ವ ವೇದಕಃ ಶಬ್ದ ಪ್ರವೃತ್ತೂನಾಂ. ಉದಾಹರಣೆ ಪರಮಾತ್ಮ ದುಃಖಿ ಅಂತ ಇದೆ, ಈಗ ಅಳುವವನು ಅಂತ ಅರ್ಥ. ಈಗ ಆ ಶಬ್ದ ಪ್ರವೃತ್ತಿ ಮಾಡೋಕ್ಕೆ ಬರೋದಿಲ್ಲ, ಯಾಕೆ ದೇವರು ಅಳು ಇಲ್ಲೇ ಇಲ್ಲ. ಅದಕ್ಕೇನು ಮಾಡಿ ಇನ್ನೊಂದು ಅರ್ಥ ಇಟ್ಕೊಂಡು, ಇನ್ನೊಂದು ಅರ್ಥ ಅತಿ ಮುಖ್ಯವಾದ ಅರ್ಥ ಸ್ವಾಮಿತ್ವ, ಅದು ದೇವರಿಗಿದೆ ಅಷ್ಟೇ. ಶಬ್ದ ಪ್ರವೃತ್ತಿ ಎರಡಿದ್ದು, ಒಂದು ಪ್ರವೃತ್ತಿ ಇಲ್ಲ, ಒಂದು ಪ್ರವೃತ್ತಿ ಇದೆ. ಈಗ ಅದು ಯಾವುದು ಸೆಕೆಂಡರಿ ಪ್ರವೃತ್ತಿ ಅಲ್ಲ. ಸೆಕೆಂಡರಿ ಪ್ರವೃತ್ತಿ ಆಗಿದ್ದು ಸೆಕೆಂಡರಿ ವಾಚ್ಯತ್ವ ಬಂದ್ಬಿಡು. ಪ್ರೈಮರಿ ಯಾರಿಗೆ ಬರಬೇಕದು? ಶ್ರೀಮಂತ ಅನ್ನೋ ಪದ ಓನರ್ಗೆ ಅಪ್ಲೈ ಆಗುತ್ತೋ ಕ್ಯಾಶಿಯರ್ಗೆ ಅಪ್ಲೈ ಆಗುತ್ತಾ? ಒಬ್ಬ ಯಾರು ಬ್ರೀಫ್ ಕೇಸ್ ಕೊಟ್ಟ 10 ಲಕ್ಷ ಇಟ್ಕೊಂಡು ಕೊಟ್ಟು ಬಾ ಅಂತೇಳಿ, ಶ್ರೀಮಂತ ಇವನ ಹತ್ರ ಇಲ್ಲ. ಈಗ ಸೊ ಶ್ರೀಮಂತ ಇವನ ಅವನ ದುಡ್ಡು ಅವನಲ್ಲಿ ಇದೆ, ಅವನದಲ್ಲದು. ಇವನ್ ದುಡ್ಡು ಬೇರೆ ಕಡೆ ಇದ್ರೆ ಇವಂದಿದು. ಸೊ ಸ್ವಾತಂತ್ರ್ಯ ಮುಖ್ಯ ಆಯ್ತು. ಈಗ ಧನಿಕ ಅವನಾಗಲಿಲ್ಲ, ಇವನು ಧನಿಕ ಆಗ್ತಾನೆ. ಅವನೇ ಹೇಳ್ತಾರೆ ಎಷ್ಟು ದುಡ್ಡಿದ್ರು ಕೂಡ ಇವನು ಅಂದಲ್ಲ ಮಾರೆ ಅವ್ರದ್ದು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಆದ್ದರಿಂದ ಓನರ್ಶಿಪ್ ಇದೆಲ್ಲ ಇವತ್ತು ಭಾಷಾಶಾಸ್ತ್ರದ ಗೊತ್ತಿಲ್ಲ. ಅದೆಲ್ಲ ಮಾಡರ್ನ್ ಲಿಂಗ್ವಿಸ್ಟಿಕ್ಸ್ ಎಲ್ಲ ಓದ್ತಾರಲ್ಲ, ಅವರಿಗೆ ಇದೆಲ್ಲ ಗೊತ್ತಿಲ್ಲ. ಅದು ಲೋಕದ ಅರ್ಥ ಮಾಡಿಬಿಡ್ತಾರೆ, ಮುಂದಕ್ಕೆ ಹೋಗೋದಿಲ್ಲ. ಇದು ಶಾಸ್ತ್ರದ ಅರ್ಥ. ಆಗ ಶಬ್ದ ಪ್ರವೃತ್ತಿ ಹೇತು ನಾಮ್ ತಸ್ಮಿನ್ ದೇವರು ಕೊಡ್ತಾನೆ. ನಮಗೆ ಯಾರೋ ಕೊಟ್ರಿ, ಈಗ ಕೊಡಬೇಕು ಇವನಲ್ಲಿದೆ ಇಲ್ಲ. ಆ್ಯಕ್ಚುಲಿ ಕೊಟ್ಟ ಡೆಲಿವರ್ ಅಷ್ಟೇ, ಇವನು ಡೆಲಿವರ್ ಮಾಡಿದ್ದಾನೆ, ಬೇರೆ ಮಾಡಿದ್ದಲ್ಲ ಅವನು. ಆದರೆ ಒಳಗೆ ನಿಂತ್ಕೊಂಡು ಕೊಡಿಸೋದು ಅವನೇ, ಮಧ್ಯೆ ಕೊಡೋ ಬುದ್ಧಿ ಕೊಡೋದು ಅವನೇ, ಕೊಡ್ಲಿಕ್ಕೆ ಕೈ ಕೊಟ್ಟವನು ಅವನೇ. ಇದು ಸೂಪರ್ ಆಗಿದೆ. ಶಬ್ದ ಪ್ರವೃತ್ತಿ ನಿಮಿತ್ತ ಭಾರಿ ಜಾಸ್ತಿ ಆಗೋದು. ಇವನಿಗೆ ಚೂರು ಬಂದರೆ ಏನಾಯ್ತು, ಅವನಿಗೆ ಡೆಲಿವರ್ ಮಾಡೋ ಇವನಿಗೆ ಡೆಲಿವರ್ ಅಷ್ಟೇ ದುಡ್ಡು ಕೊಡ್ತಾರೆ, ಏನೂ ಕೊಡೋದಿಲ್ಲ. ಆದರೆ ಉಳಿದೆಲ್ಲ ಆಫೀಸೆಲ್ಲ ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕೊಟ್ಟ ದುಡ್ಡೆಲ್ಲ ಅವನೊಬ್ಬನಿಗೆ ಹೋಗೋದಿಲ್ಲ, ಯಾಕೆಂದರೆ ಅವ್ನ ರೋಲ್ ಇಷ್ಟಿದೆ ಅಷ್ಟೇ ಕೊಡೋದು. ಸೊ ಮುಖ್ಯ ಪ್ರವೃತ್ತಿ ಹೇತತ್ವ ಎಲ್ಲಿದೆ? ಈಗ ದೇವರಲ್ಲಿರೋದ್ರಿಂದ ಯಾವುದೇ ಶಬ್ದ ತೊಗೊಂಡ್ರು ಕೂಡ ದೇವರಿಗೆ ಅನ್ವಯ ಮಾಡಲೇಬೇಕು. ಈ ಜನರಲ್ಲೂ ಗೊತ್ತಾಗ್ಬಿಟ್ರೆ ಇವನೇ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. 4 ಶಬ್ದ ಗೊತ್ತಾಗ್ಬಿಟ್ರೆ ಅದು ಅನುಸಂಧಾನ ಆಗತ್ತೆ. ಅನುಸಂಧಾನ ಇವತ್ತು ಆಟ ಹೇಳ್ಕೊಡೋರು ಎಷ್ಟು ಹೇಳ್ಕೊಡ್ತಾರೆ, ಪಾಪ ಸ್ಟೇಜ್ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ಬೋಲ್ಮಾನ್ ಹೊಡ್ಲಿಕ್ಕೆ ಹೊರಟಾಗ ಅದು ಹೇಳ್ಕೊಟ್ಟಿರೋದೇ ಬಿಟ್ಬಿಟ್ರೆ ಆ ಎಕ್ಸ್ಪೀರಿಯನ್ಸ್ ಏನು ಮಾಡುತ್ತೆ ಅವನ್ನ, ಅದನ್ನು ಅಡಿಗೆ ಮಾಡೋದು. ಗೊತ್ತಾಯ್ತಾ? ಮಲ್ಕೊಂಡು ಬೌಂಡ್ರಿ ಹೊಡಿತಾರೆ ಸರ್, ಗೊತ್ತಾಯ್ತಾ? ಅವ್ರು ನಿಂತ್ಕೊಂಡು ಔಟ್ ಆಗಿರ್ತಾರೆ. ಅದು ಅವ್ರವ್ರ ಇದು, ಅದು ಅವ್ರವ್ರ ಸ್ಕಿಲ್ಲು, ಅದು ಅವ್ರಿಗೆ ಸೇರಿತ್ತು. ಸೊ ಹೇಳೋದೆಲ್ಲ ಒಂದು ರೋಲ್ ಇದೆ, ಮಾಡಿಸೋದೊಂದು ರೋಲ್ ಇದೆ. ಆದರೆ ದೇವರು ಒಳಗೆ ನಿಂತು ಮಾಡಿಸ್ತಾರೆ. ಈ ರೋಲು ಯಾರಿಗೂ ಮಾಡೋಕ್ಕೆ ಬರೋದಿಲ್ಲ. ಒಳಗೆ ನಿಂತು ಮಾಡಿಸೋದು ದೊಡ್ಡ ಭಾರಿ ದೊಡ್ಡ ಗುಣ. ನೆಕ್ಸ್ಟ್ ಯಾವ್ದೀಗ? ಒಟ್ಟು ಪದ ಏನು ಬಂತು ಅಂದರೆ ಶಬ್ದ ಪ್ರವೃತ್ತಿ ಹೇತು. ಇದನ್ನು ತಲೆಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕು. ಒಬ್ಬ ಸುಂದರ ಅಂತ ಇಟ್ಟಿದ್ದಾರೆ, ಭಯಂಕರ ಕುರೂಪಿ, ಶಬ್ದ ಪ್ರವೃತ್ತಿ ಇಲ್ಲೇ ಇಲ್ಲ. ಏನು ಹೆಸರು ಯಾಕೆ ಸಂಕೇತ ಅಷ್ಟೇ, ಸುಮ್ಮನೆ ಸಂಕೇತ. ABCD ಇಡ್ತಾರಲ್ಲ ಹಾಗಲ್ಲ. ಸುಂದರ ಭಾರಿ ಸಾರ್ಥಕ. ಈಗ ಅದೇನು ಅನ್ವರ್ಥಕ ಆಯ್ತಾ, ಅದು ಶಬ್ದ ಪ್ರವೃತ್ತಿ ಹೇತು. ಗೊತ್ತಾಯ್ತಾ? ಬಿಸಿ ತಣ್ಣಗಿದೆ, ಒಳ್ಳೆ ಬಿಸಿ ಪದಾರ್ಥ, ಹೇತು ಇಲ್ಲೇ ಇಲ್ಲ. ತಣ್ಣಗಿದೆ ಬಿಸಿ ಹಾಗೆ ಆಗ್ತದೆ, ಬಿಸಿ ಇದೆ ತಣ್ಣಗೆ ಅಂತಾನೆ, ತಣ್ಣಗಿದೆ ಬಿಸಿ ಅಂತ ಹೇಳ್ತಾನೆ. ಏನದು ವಿರುದ್ಧ ಅರ್ಥ. ಅದು ಅರ್ಥ ಹೊಂದೋದೇ ಇಲ್ಲ. ದೇವರಿಗೆ ಹಾಗಲ್ಲ, ಪ್ರತಿಯೊಂದು ಶಬ್ದನೂ ಹೊಂದುತ್ತೆ. ಅದು ಸರ್ವಶಬ್ದ ವಾಚ್ಯ. ಈ ಕಾನ್ಸೆಪ್ಟ್ ತಲೆಯಲ್ಲಿ ಕೂಡಬೇಕು. ಗೊತ್ತಾಯ್ತಾ? ಆಗ ಅರ್ಥ ಮಾಡೋ ಸುಲಭ ಆಗುತ್ತೆ. ಈ ಕಾನ್ಸೆಪ್ಟ್ ತಲೆಯಲ್ಲಿ ಬರದೆ ಹೋದರೆ ಏನೇನೂ ಪ್ರಯೋಜನ ಇಲ್ಲ. ಹಾಂ ಹೌದು ಹೌದು. ಶ್ರೀಮಂತ, ಲಕ್ಷಾಧೀಶನು ಶ್ರೀಮಂತ, ಕೋಟ್ಯಾಧೀಶನು ಶ್ರೀಮಂತ, ಲಕ್ಷ್ಮೀಪತಿಯರು ಶ್ರೀಮಂತ. ಅರ್ಥ ಏನಾಗುತ್ತಾಗ? ದೇವರಿಗೆ ಬರೋದು ಅಬ್ಸಲ್ಯೂಟ್ ಸೆನ್ಸಲ್ಲಿ ಬರುತ್ತೆ. ಆ ರೀತಿಯೇ ಎಷ್ಟು ಸಮಸ್ಯೆ ಬರೋದಿಲ್ಲ. ದೇವರಿಗೆ ಏನು ಹೇಳ್ತೀವಿ, ಕ್ವಾಂಟಿಟಿ ಕ್ವಾಲಿಟಿ ಅಬ್ಸಲ್ಯೂಟಲ್ಲಿ. ಉಳಿದೋಡಿ ಎರಡು ಸ್ವಲ್ಪ ಬಿಸಿ ಇದೆ, ಬಿಸಿ ಇದೆ, ತಣ್ಣಗಿಲ್ಲ ಅಷ್ಟೇ. ಅದೆಷ್ಟು ಬಿಸಿ ಇದೆ ಅಂದರೆ ಎಲ್ಲಿವರೆಗೂ ಬಿಸಿ ಬೇರೆ, ಸುಡುತ್ತೆ ಬೇರೆ, ಭಾರಿ ಸುಡುತ್ತೆ ಬೇರೆ. ಆ ರೀತಿ ದೇವರಲ್ಲಿ ಎಲ್ಲ ಯಾವುದು ಏನು ರೀತಿ ಅರ್ಥ ತಗೋಬೇಕು, ಆ ಅರ್ಥಲ್ಲಿ ತಗೋಬೇಕು, ಬೇರೆ ಅಂತ. ಹಾಂ
ಹೌದು. ಅಗ್ನಿ ಸುಡುತ್ತೆ ಅಂತ ಹೇಳಿದ್ರೆ ಅಗ್ನಿ ಸುಡುತ್ತೆ, ನೀರು ಸುಡೋದಿಲ್ಲ. ನೀರು ಬಿಸಿಯಾಗಿದ್ದು ಸುಡುತ್ತೆ, ಆಮೇಲೆ ಆರೋಗ್ಬಿಡುತ್ತೆ. ಸುಡೋ ಶಕ್ತಿ ನ್ಯಾಚುರಲ್ ಇಲ್ಲ ಅದಕ್ಕೆ, ಅಕ್ವೈರ್ಡ್ ಅವರು. ದೇವರಿಗೆ ಯಾವುದೋ ಅಕ್ವೈರ್ಡ್, ಎಲ್ಲ ನ್ಯಾಚುರಲ್. ಏನ ಇಲ್ಲ, ಸುಡೋ ಶಕ್ತಿ ಇದೆ, ಬಟ್ ಸುಡೋ ಶಕ್ತಿ ದೇವ್ರ ಕೈಲಿದೆ. ಮತ್ತೆ ಕಂಟ್ರೋಲ್ ಮಾಡ್ತಾರೆ. ಆ ಸ್ವಿಚ್ ಇದನ್ನು ಹಾಕ್ತಾದ್ರೆ ವರ್ಕ್ ಮಾಡಲ್ಲ ಅದು. ಆ ರೀತಿ ದೇವ್ರು ಮಾಡ್ತಾನೆ. ಒಳಗಿನ ಸ್ವಿಚ್ ಅದು, ಮೇನ್ ಸ್ವಿಚ್ ಬೇರೆ, ಅಲ್ಲಿ ಸ್ವಿಚ್ ಬೇರೆ, 3-4 ಸ್ವಿಚ್ ಇದ್ದಾಗ ದೇವ್ರದ್ದು ಟೋಟಲ್ ಅಲ್ಲಿ ಆಫ್ ಮಾಡಿ ಎಲ್ಲ ಹೋಗ್ಬಿಡ್ತಾರೆ. ಹಾಂ, ಈಗ ನೋಡೋ ಸ್ವಿಚ್ಚು ಸೂರ್ಯನ ಹತ್ರ ಇದೆ ಅಷ್ಟೇ, ಗೊತ್ತಾಯ್ತಾ? ಕಣ್ಣು ಹೋದ್ರೆ ಕಿವಿ ಹೋಗೋದಿಲ್ಲ, ಅಥವಾ ಕಿವಿ ಹೋದರೆ ಕಣ್ಣು ಹೋಗೋದಿಲ್ಲ. ವಾಯುದವರು ಎಲ್ಲ ಹೋಗ್ಬಿಡ್ತಾರೆ. ಅದ್ರದ್ದು ಯಾವುದಿಲ್ಲ. ಅದು ಸತ್ತವನು ಮಾತಾಡೋ ಅಂದ್ರೂ ಇಲ್ಲ, ಓಡಾಡೋ ಇಲ್ಲ, ಕಣ್ಣು ತೆಗೆದು ನೋಡೋ ಇಲ್ಲ, ಕಣ್ಣು ಮುಚ್ಚೂ ಇಲ್ಲ, ಯಾವ ಥರದಿಲ್ಲ, ಇಲ್ಲೇ ಇಲ್ಲ. ಇದನ್ನೆಲ್ಲ ಅನುಸಂಧಾನ ಮಾಡೋದಕ್ಕೆ ಉಪಾಸನೆ ಅಂತ ಕರೀತಾರೆ. ಉಪಾಸನೆ ಇದೆಲ್ಲ ಅನುಭವ ಬರಬೇಕು ನಮಗೆ, ಅದು ಅರ್ಥ ಆಯ್ತಾ? ಸುಮ್ಮನೆ ಅಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ ಅಷ್ಟೇ. ಉಪಯೋಗ ಏನಾದ್ರು ಇವನಿಗೇನು ಉಪಯೋಗ? ಅದರಿಂದ ಉಪಯೋಗ ಬರೋದು ಅನುಸಂಧಾನ ಮಾಡೋದು ಭಾರಿ ದೊಡ್ಡ. ನೆಕ್ಸ್ಟ್, ವಿದ್ವದ್ರೂಢಿ ವೈದಿಕಾಶ್ಚಾತ್ ಸಾ ಯೋಗಾದೇವ ಲಭ್ಯತೆ ತಸ್ಮಾನ್ ಮುಖ್ಯಾರ್ಥತಾ ವಿಷ್ಣುರಿತಿ ಕೃತ್ವಾ ಹೃದಿ ಪ್ರಭು ಸಮನ್ವಯಂ ಸಾಧಯತಿ. ಮತ್ತೇನು ಬಂತೀಗ? ರೂಢಾರ್ಥ ಅಂತ ಒಂದಿದೆ. ರೂಢಾರ್ಥ ಅಂದ್ರೇನು? ರೂಢಿ ಅಷ್ಟೇ, ಕರೆದ ಅಭ್ಯಾಸ ಆಗಿದೆ, ಅದೇನು ವಿಶೇಷ ಇಲ್ಲ ಅದರೊಳಗೆ, ಗೊತ್ತಾಯ್ತಾ? ಅರ್ಥಕ್ಕೆ ಅರ್ಥ. ಆದರೆ ಆ ಪ್ರವೃತ್ತಿ ಹೇತು ಇದ್ದಾಗ ಏನಾಯ್ತದು? ಕರೆಕ್ಟ್, ಪ್ರವೃತ್ತಿ ಹೇತು ಇರಬೇಕು. ಉದಾಹರಣೆ, ಚಿಕ್ಕ ಮಕ್ಕಳಿದ್ದಾರೆ, ಒಂದು ಪ್ಲೇನ್ ದಬ್ಕೊಂಡು ಹೋಗ್ತಾರೆ, ಅವ್ರ ಪ್ರಕಾರ ಪ್ಲೇನ್ ಅದು, ಇವನ್ನೇ ತಳ್ಳಬೇಕು ಪಾಪ, ಅದು ಪ್ಲೇನ್, ಗೊತ್ತಾಯ್ತಾ? ಬೇರೆ ಹೀಗೆ ನೋಡೋದು, ಮಗು ಹಾಗೆ ನೋಡೋದಿಲ್ಲ. ದೊಡ್ಡವನು ಹಾಗೆ ಇಲ್ಲಿ ನೋಡೋದೇ ಇಲ್ಲ ಅವನು. ಯಾಕೆ? ಆ ಚಿಕ್ಕ ಮಕ್ಕಳಿಗೆ ರಾಯರು ಒಂದು ಒಳ್ಳೆಯನ್ನು ಬರೀತಾರೆ. ನಮ್ಮ ನ್ಯಾಯಮುಕ್ತಾವಳಿ ಬರೀಬೇಕಾದ್ರೆ, ಬಾಲಾನಾಂ ಚಿತ್ರಲಿಖಿತ ಸಿಂಹಾದವು ಇವ. ಚಿಕ್ಕವರಿಗೆ ಸಿಂಹ ಅಂದರೆ ಪುಸ್ತಕ ತಂದು ತೋರಿಸ್ತಾರೆ, ತಂದೆ ಸಿಂಹ, ಓ ನಂಗೆ ಗೊತ್ತು ಸಿಂಹ, ತಂದು ತೆಗೆದು ನೋಡಿ ಇದು ಸಿಂಹ ಅಂತ ಹೇಳ್ತಾರೆ. ಅದೆಲ್ಲ ನೋಡಿಲ್ಲ ಅವನು. ಓ ಇದು ಸಿಂಹ ಅಂತ ಹಾಗೆ ಗೊತ್ತಾಗತ್ತೆ. ನಮಗಾಗ ನರಸಿಂಹ ಅಂತ ನೋಡಿರ್ತೀವಿ, ದೇವ್ರ ಪ್ರತ್ಯಕ್ಷ, ಓ ಈ ಥರ ನರಸಿಂಹ, ಆ ಭಾವನೆ ಬರ್ತದೆ. ಅದು ಸಾಧನೆ. ಮಕ್ಕಳಿಗೆ ಅದೆಲ್ಲ ತೋರ್ಸೋಕ್ಕಾಗತ್ತೆ? ಹೋಗ್ಬಿಡಿಸಿದ ಇದನ್ನ ತೋರಿಸಿ ಅದನ್ನ ಒಯ್ಬೇಕು ಆಮೇಲೆ. ಆ ರೀತಿ ಬಾಲಕರು ಅಂದ್ರೆ ಏನಪ್ಪ, ಬಿಗಿನರ್ಸು, ಆ ರೀತಿ ಮಾಡಿದೆ. ರೂಢಮಿತ್ತೇವ ಸಾಧ್ಯಂ ಸ್ಯಾತ್ ರೂಢಿರ್ಹಿ ದ್ವಿವಿಧಾ ಮತ ವಿದ್ವದಾಪ್ತೈವ ಮುಖ್ಯಾ ಹಿ ವಿದುಷಾಂತು ಸಾ. ಅನ್ಯಾರ್ಥೇಷು ಅಲ್ಪತಾ ಹೇತೋ, ಎಷ್ಟು ಫೈನ್ ಬರೀತಾರೆ ನೋಡಿ. ಅನ್ಯಾರ್ಥೇಷು ಅಲ್ಪತಾ ಹೇತೋ ತದ್ವಾಚಕತ್ವಂ ಶಬ್ದಾನಾಂ ಬಹುಲಾತಿ ಪ್ರಯೋಗತಃ. ಅನ್ಯಾರ್ಥೇಷು ಅಲ್ಪತಾ ಹೇತೋ, ಸ್ವಲ್ಪ ಇದೆ ಅಷ್ಟೇ. ಶ್ರೀಮಂತ, ಹಳ್ಳಿಯಲ್ಲಿ 100 ರೂಪಾಯಿ ಇದ್ದಾನೆ, ಭಾರಿ ಶ್ರೀಮಂತ ಇದ್ದಾಗ. ಮತ್ತು ಅಲ್ಲಿ ಒಂದು ಶ್ರೀಮಂತಿಗೆ ಇರುತ್ತೆ ಅಲ್ಪತ, ಭಾರಿ ಇಲ್ಲದು. ಆದರೆ ದೇವರಲ್ಲಿ ಎಷ್ಟಿದೆ ಅಂದರೆ ಅದಕ್ಕಿಂತ ಹೆಚ್ಚು ಅನ್ಸೇ ಇಲ್ಲ, ಗೊತ್ತಾಯ್ತಿಲ್ಲ, ಅಬ್ಸಲ್ಯೂಟ್ ಅದು. ಯಾಕೆಲ್ಲ ಅಭಿಮಾನಿ ದೇವತೆಯ ಪತಿ ಮುಗಿದೋಯ್ತಾರೆ. ಲಕ್ಷ್ಮಿ ಅನುಗ್ರಹ ಬೇಕು ಕೊಡೋದವರಿಗೆ, ಆ ಲಕ್ಷ್ಮಿಗೆ ಅನುಗ್ರಹ ದೇವರದೇ ಬೇಕು. ಶ್ರೀರತ್ ಕಟಾಕ್ಷ ಬಲವತ್ ತ್ಯಜಿತಂ ನಾಮ, ಇದು ದೇವರ ಅರ್ಥ. ಅದು ಗುಣಪೂರ್ಣತ್ವ ಅಂದರೆ ಹಾಗೆ ತಗೊಳ್ಬೇಕು. ಹಾಗೆ ಪ್ರಹ್ಲಾದಕ್ಕೆ ಅದೆಲ್ಲ ಗೊತ್ತಿದ್ದರಿಂದ ಏನು ಕೇರ್ ಮಾಡ್ತಿದ್ದಿಲ್ಲ. ನೀನು ಎಷ್ಟು ಬಂದಿರೋದು ಅಲ್ಲಿದ್ದಾನೆ, ನೀನೇನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡೋಕ್ಕೂ ಆಗಲಿ. ಅಪ್ಲಿಕೇಶನ್, ಪ್ರಹ್ಲಾದಗಿದ್ದ ಅಪ್ಲಿಕೇಶನ್ ಅದು. ಯಾವ ಜ್ಞಾನಿಗಳಿಗೆಲ್ಲ ಇರುತ್ತೆ. ಪ್ರಹ್ಲಾದ ಒಂದು ಎಕ್ಸಾಂಪಲ್ ಕೊಟ್ಟು, ಅವನ ಯಾವ ಆಪತ್ತು ಕೂಡ ಏನಲ್ಲ, ಯಾವುದು ಬರೋ ಚಾನ್ಸೇ ಇಲ್ಲ. ಮೂಲ ಕಾರಣ ಅಲ್ಲಿದೆಯಲ್ಲ. ಯಾವ ಪಕ್ಕ ಒಬ್ರು ಇರ್ತಾರೆ, ಪೊಲೀಸ್ ಸಸ್ಪೆಂಡ್ ಮಾಡ್ತೀರಿ, ನಕ್ಕು ಬಿಡ್ತಾರೆ, ನೀನೇ ಸಸ್ಪೆಂಡ್ ಮಾಡೋದು, ನನ್ನ ಮಾಡೋ ಅಧಿಕಾರ ಅವನಿಗಿಲ್ಲ. ಈಗ ಗೊತ್ತಾಯ್ತಿಲ್ಲ, ಸಸ್ಪೆಂಡ್ ಮಾಡು, ಯಾರು ಇವನು ತಂದುಕೊಟ್ಟ, ಸಸ್ಪೆನ್ಷನ್ ಆರ್ಡರ್ ತಂದುಕೊಟ್ಟ, ಅವ್ರು ಸಸ್ಪೆಂಡ್ ಮಾಡಿದ್ರಲ್ಲ, ಅವರು ಮಾಡಿರೋದು. ಉಳಿದವರೆಲ್ಲ ಆರ್ಡರ್ ಡೆಲಿವರ್ ಮಾಡೋರೇ ಹೊರತು ಮುಖ್ಯತಃ ಎಲ್ಲ ಮಾಡೋದು ಯಾರು? ದೇವರೊಬ್ಬನೇನೆ. ಅದು ತಿಳ್ಕೊಂಡಾಗ ಅದು ನಿಜವಾಗ ಅದು ಭಕ್ತಿ ಕನ್ವರ್ಟ್ ಆಗುತ್ತೆ. ಈ ಸ್ಟೇಜಲ್ಲಿ ಏನಾಗುತ್ತದೋ, ಅಕ್ಕಿ ಸ್ಟೇಜಲ್ಲಿ ಊಟ ಮಾಡೋಕ್ಕೆ ಬರೋಲ್ಲ. ನಾವು ಅಧ್ಯಯನ ಅಕ್ಕಿ ಸ್ಟೇಜ್ ಅಷ್ಟೇ, ಪ್ರಾವಿಡೆಂಟ್ ಸ್ಟೇಜ್ ಇದು. ಇದು ಅನುಭವಕ್ಕೆ ಬಂದಾಗ ಏನಾಗುತ್ತದೋ ಆ ಊಟ ಬಂತು. ಅದು ಪೂರ್ತಿ ಜೀರ್ಣ ಆಗಿಬಿಟ್ರೆ ಅಪ್ರೋಷ್ಟ, ಜೀರ್ಣ ಬರೀ ತಿಂದಿದ್ದು ವಾಂತಿ ಆಗ್ಬೋದು ಆಮೇಲೆ, ಅದು ಗ್ಯಾರಂಟಿ ಅಲ್ಲ. ಆ ಅರ್ಥದಲ್ಲಿ ಭಕ್ತಿ ಎರಡು ಒಂದೇ ರೀತಿಯೇ. ಭಕ್ತಿಗೆ ಜ್ಞಾನ ಬೇಕು, ಭುಕ್ತಿಗೆ ಅನ್ನ ಬೇಕು. ಅನ್ನ ಇಲ್ಲ ಬರೀ ಏನು ತಿನ್ಬೇಕು, ತಿನ್ನಿ ಏನು ತಿಂತಾನ ಅವನು? ತಿಳಿದು ಮೂಢ ಭಕ್ತಿಗೆ ಅದೇ ಅರ್ಥ. ಅವ್ರ ಕೈ ಇವರು ಕೈ ಮುಗ್ದ, ಅವ್ರು ಬಿಟ್ಟರೆ ಇವರು ಬಿಟ್ಟ, ಅವ್ರೊಳಗೆ ಇವನು ಹೊಡೆದ.
ಏನು ಅರ್ಥ ಇಲ್ಲ ಅದರೊಳಗೆ. ಅದು ಅರ್ಥ ಮಾಡ್ಕೊಂಡು ಮಾಡ್ತಾನಲ್ಲ ಅದು ಅನುಭವಕ್ಕೆ ಬರುತ್ತೆ. ಅದಕ್ಕೆ ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಪ್ರಮಾಣಂತೂ ಉತ್ತಮಂ ಮತಂ. ಎಕ್ಸ್ಪೀರಿಯನ್ಸ್ ಮಾಡೋ ಬದರಿ ಬಗ್ಗೆ ಎಷ್ಟು ಕೇಳಿದ್ರು ನೋಡಿದಾಗ ಬರೋ ಅನುಭವನೇ ಬೇರೆ ಆಗಿಬಿಡುತ್ತೆ. ಆಗ ಅವ್ನು ಮಾತಾಡೋ ರೀತಿ ಬದಲಾಗಿಬಿಡುತ್ತೆ. ಕೇಳಿದವನು ಮಾತಾಡೋದಕ್ಕೂ ನೋಡಿದವನು ಮಾತಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆಲ್ಲ ಇವ್ನು ನೋಡಿ ಸುಳ್ಳೆ ಮಾತಾಡ್ತಾರೆ ಅಂತ ಹೇಳಿಬಿಡ್ತಾರೆ. ಕೆಲವರು ಇವನು ಗ್ಯಾರಂಟಿ ನೋಡಿದ್ದಾನೆ, ಅವನ ಮಾತಿನಲ್ಲಿ ಅರ್ಥ ಆಗುತ್ತೆ ನೋಡಿದ್ದಾನೆ ಅಂತ ಹೇಳಿ. ಇದು ಬೇಕು. ಇದೊಂದೇ ಒಂದೊಂದು ಶ್ಲೋಕನೇ ಮನನ ಮಾಡ್ತಾ ಹೋಗೋದು. ಅದು ಆ ರೀತಿ ಆ ಲೆವೆಲ್ನಲ್ಲಿ ಬರೆದಿರೋದ್ರಿಂದ ಆಚಾರ್ಯರು ಅದನ್ನೆಲ್ಲ ಸ್ವತಃ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ದೃಷ್ಟಾಂತ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮೂಲ ಇದೆ, ಇದನ್ನು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಅದು ಪ್ರಾಮಾಣಿಕವಾಗಿ ಕಾಣೋದು. ಬೇರೆ ಏನು ಸೇರಿಸೋದಿಲ್ಲ. ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದರೆ, ಬಡಿಸೋದ್ರೆ ಏನು ಸೇರಿಸಾಗಿಲ್ಲ ಅದರಲ್ಲಿ, ಇರೋದು ಬಡಿಸ್ಬೇಕಷ್ಟೇ. ಆ ಸ್ಟೇಜ್ ಮುಗಿದೋಗ್ಬಿಟ್ಟಿದೆ ಈಗಾಗಲೇ. ಬಡಿಸೋ ಹೊತ್ತಿನಲ್ಲಿ ಸೇರಿಸೋ ಸ್ಟೇಜ್ ಇಲ್ಲ ಅದು. ಅನ್ಯಾರ್ಥೇಶು ಅನ್ಯತಾ ಹೇತೋ ತನ್ನಿಮಿತ್ತತ್ವತಸ್ತಥಾ ತದ್ವಾಚಕತ್ವ ಶಬ್ದಾನ ಬಹುಲಾತಿ ಪ್ರಯೋಗತಃ. ಅಲ್ಲಿಗೆ ನಾಳೆ ದಿವಸ ಕಂಟಿನ್ಯೂ ಮಾಡಿ. ತುಂಬ ಇದೆ ಅದು. ಈ ಒಂದೊಂದು ಲೈನಲ್ಲ ಪದದಲ್ಲಿ ಅರ್ಥ ಇರುತ್ತೆ. ಆಗ ರಾಯರು ಹೇಳಿದ ಮಾತು ಶ್ರುತಾ ಬಗ್ಗೆ ಅಷ್ಟು ಹೇಳಬೇಕಾದ್ರೆ ಪ್ರತಿವಾಕ್ಯಂ ಪ್ರತಿಪದಂ ಅನೇಕ ಆಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಗೊತ್ತಾಯ್ತಾ?